ನಮಸ್ಕಾರ. ನಮ್ಮ ಅಜ್ಜಿ ಕತೆಗಳು ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನೀವು ಪ್ರಾಚೀನ ಅಜ್ಜಿ ಕತೆಗಳ ಮೂಲಕ ಮಧುರ ನೆನಪುಗಳನ್ನು ನೆನೆಸಿಕೊಳ್ಳಬಹುದು. ಮಕ್ಕಳಿಗೆ ನೈತಿಕತೆ, ಮೌಲ್ಯಗಳು ಮತ್ತು ಜೀವನ ಪಾಠಗಳನ್ನು ಬೋಧಿಸುವ ಸುಂದರ ಕತೆಗಳ ಜಗತ್ತಿಗೆ ಹೆಜ್ಜೆ ಇಡಿ. ನಮ್ಮೊಂದಿಗೆ ಕತೆಗಳ ಅನುಭವಿಸಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇವತ್ತಿನ ಕಥೆಯಲ್ಲಿ ರಾಮನ ಸತ್ಯ ಮತ್ತು ಪ್ರಾಮಾಣಿಕತೆ ತಿಳಿಯೋಣ. ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದ. ಅವನು ತುಂಬಾ ಸತ್ಯವಂತ ಮತ್ತು ಪ್ರಾಮಾಣಿಕನಾಗಿದ್ದ. ಒಂದು ದಿನ ಹಳ್ಳಿಯ ರಾಜನು ಒಂದು ಘೋಷಣೆ ಮಾಡಿದರು. ಯಾರು ಈ ನಿಲುವಂಗಿಯನ್ನು ಕದ್ದಿದ್ದಾರೆಂದು ನನಗೆ ತಿಳಿಸಿದರೆ ಅವರಿಗೆ ಬಹುಮಾನ ದೊರಕಲಿದೆ. ರಾಮು ತನ್ನ ಮಿತ್ರನಾದ ಶ್ಯಾಮು ಈ ಕೃತ್ಯ ಎಸಗಿದನೆಂದು ತಿಳಿದುಕೊಂಡ. ಆದರೆ ಶ್ಯಾಮು ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಒತ್ತಾಯಿಸಲಿಲ್ಲ. ರಾಮು ಧಾರ್ಮಿಕತೆಯನ್ನು ಮುಚ್ಚಿಟ್ಟು ರಾಜನ ಬಳಿ ಹೋಗಿ ಸತ್ಯವನ್ನು ಹೇಳಲು ನಿರ್ಧರಿಸಿದ. ರಾಜನು ರಾಮುವಿನ ಸತ್ಯ ಮತ್ತು ಧೈರ್ಯದ ಮೆಚ್ಚುಗೆಯನ್ನು ಸೂಚಿಸಿ ಅವನಿಗೆ ಬಹುಮಾನ ನೀಡಿದರು. ಈ ಘಟನೆಯಿಂದ ಹಳ್ಳಿಯ ಜನರು ಸತ್ಯ ಹೇಳುವ ಮಹತ್ವವನ್ನು ಅರಿತುಕೊಂಡರು. ರಾಮುವಿನ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಯಿತು. ನೀತಿ, ಸತ್ಯ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಜಯಶಾಲಿಯಾಗುತ್ತವೆ. ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.